ಕೃತಿ ಅಕತ್ರ ಡಾಕ್ಟರ್ ನಿತ್ಯಾನಂದ ಬಿ ಶೆಟ್ಟಿಯವರು. ಎಲ್ರಿಗೂ ನಮಸ್ಕಾರ. ಕ್ಷಮಿಸಿ, 10:30 ನೀವೆಲ್ಲರೂ ಸತತವಾಗಿ ಈ ಮಾತಿನ ಬೋರ್ಗರತವನ್ನು ಕೇಳ್ತಾ ಇದ್ದೀರಿ. ನಿಮ್ಮನ್ನು ಹೆಚ್ಚು ನಾನು ಕಾಡೋದಿಲ್ಲ. ಮೊದಲನೇದಾಗಿ ಒಂದು ವಿಷಯವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಬೇಕು. 1995ರಲ್ಲಿ ನಾನು ಎಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿಯಾಗಿ ನಿರ್ಗಮಿಸಿದವನು. 31 ವರ್ಷಗಳ ನಂತರ ಈ ಕಾಲೇಜು ನನ್ನನ್ನು ನೆನಪಿಟ್ಟುಕೊಂಡು ನಾನು ಬರೆದಿರುವಂತಹ ಇಂಥ ಒಂದು ಪುಸ್ತಕವನ್ನು ತನ್ನ ಎಲ್ಲ ಸಕಲ ಮೂಲಭೂತ ಸೌಲಭ್ಯವನ್ನು ಕೊಟ್ಟು, ಮೇಲಾಗಿ ಅದಕ್ಕಾಗಿ ಧನ ಸಹಾಯವನ್ನು ನೀಡಿ, ಹಣವನ್ನು ಕೂಡ ವ್ಯಯ ಮಾಡಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ ಎನ್ನುವುದೇ ನನ್ನ ಬದುಕಿನ ಅತ್ಯಂತ ಧನ್ಯತೆಯ ಕ್ಷಣ. ತುಳುವಿನಲ್ಲಿ ಒಂದು ಮಾತಿದೆ, ಪೆಲತ್ತರಿ ಉಪ್ಪುನಗ ಮಟ್ಟೆಳ್ಳು ಕಟ್ಟೋಲಿ ಮರ ಆಯ್ಬೊಕ್ಕ ಕಟ್ಟ್ಯರಾಪುಂಡ. ಅಂದರೆ ಹಲಸಿನ ಬೀಜ ಇರುವಾಗ ಅದನ್ನು ಉಡಿಯಲ್ಲಿ ಕಟ್ಟಿಕೊಳ್ಳಬಹುದು, ಮರ ಆದರೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಎಲೋಷಿಯಸ್ ಯೂನಿವರ್ಸಿಟಿ ಎನ್ನುವಂತಹ ಈ ಸಂಸ್ಥೆ ಇದು ಎಷ್ಟು ದೊಡ್ಡ ಅಮ್ಮ ಅಂದರೆ, ಇದು ನಾನು ಹಲಸಿನ ಬೀಜ ಇರುವಾಗಲೂ ನನ್ನನ್ನು ಉಡಿಯಲ್ಲಿ ಕಟ್ಟಿಕೊಂಡಿದೆ. ಈಗ ನಾನು ಒಂದು ಸಣ್ಣ ಗಿಡ ಆಗಿರುವಾಗಲೂ ಕೂಡ ನನ್ನನ್ನು ಉಡಿಯಲ್ಲಿ ಕಟ್ಟಿಕೊಂಡಿದೆ ಎನ್ನುವ ಕಾರಣಕ್ಕಾಗಿ ಈ ಎಲೋಷಿಯಸ್ ಎಂಬ ಈ ಮಹಾಮಾತೆಗೆ ನಾನು ತಲೆಬಾಗಿ ನನ್ನ ಕೈ ಮುಗಿತೇನೆ. ಈ ಇಡೀ ಸಂವಾದವನ್ನು ನಾನು ಕೇಳ್ತಾ ಇದ್ದೆ. ನೀವು ದಯವಿಟ್ಟು ಗಮನಿಸಿ, ಈ ವೇದಿಕೆಯಲ್ಲಿ ಯಕ್ಷಗಾನ ಎನ್ನುವ ಹೆಸರು ಒಂದು ಬಾರಿ ಅಷ್ಟೇ ಇದೆ. ಆದರೆ 7 ಜನ ನಡೆಸಿದ ಮಾತುಗಾರಿಕೆಯಲ್ಲಿ ಯಕ್ಷಗಾನ ಎನ್ನುವುದು ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ ಅಂದರೆ, ನನಗೆ ನಿಜವಾಗಿಯೂ ಈ ಸಂವಾದ ರೀಡಿಂಗ್ ಅಂದರೆ ಏನು ಎನ್ನುವ ನನ್ನ ಹಳೆಯ ಪ್ರಶ್ನೆಯನ್ನು ಮತ್ತೆ ಮರುಜೀವಗೊಳಿಸಿದೆ. ಯಾಕೆಂದರೆ ನಾನು ಈ ಪುಸ್ತಕದಲ್ಲಿ ಮಾಡಿರುವುದು ಯಕ್ಷಗಾನ ಎನ್ನುವ ಕಲೆಯ ಕುರಿತಾದ ಅಧ್ಯಯನವಷ್ಟೇ ಅಲ್ಲ. ಯಕ್ಷಗಾನದ ಕುರಿತ ಅಧ್ಯಯನವೂ ಹೌದು, ಆದರೆ ಯಕ್ಷಗಾನದ ಕುರಿತಾದದ್ದಷ್ಟೇ ಅಲ್ಲ. ಅದನ್ನು ನನ್ನ ಗೆಳೆಯರು ಈ ಪುಸ್ತಕವನ್ನು ಹೇಗೆ ಓದಿದ್ದಾರೆ, ಹೇಗೆ ನೋಡಿದ್ದಾರೆ ಎನ್ನೋ ಒಂದು ಸತ್ಯವನ್ನು ಅದು ನನಗೆ ಮನಗಾಣಿಸಿದೆ. ನನಗೆ ಈಗ ಒಂದು ಬಗೆಹರಿಯಲಾರದಂತಹ ಒಂದು ಕಗ್ಗಂಟು ಏನಂದರೆ, ಒಬ್ಬ ಲೇಖಕ ಒಂದು ವಿಷಯವನ್ನು ಹೇಗೆ ಅರ್ಥ ಮಾಡಿಕೊಳ್ತಾನೋ, ಹೇಗೆ ಅದನ್ನು ನಿರೂಪಿಸ್ತಾನೋ, ಹಾಗೆಯೇ ಅವನು ಅದನ್ನು ಓದುಗ ವರ್ಗಕ್ಕೆ ದಾಟಿಸಬಲ್ಲನೆ. ಇದೊಂದು ಯಕ್ಷ ಪ್ರಶ್ನೆ. ಹಾಗಾಗಿ ನಮ್ಮಲ್ಲಿ ಜೀಸಸ್ ಇರ್ಬೋದು, ಬುದ್ಧ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಅವರು ರೀಡ್ ಮತ್ತು ಮಿಸ್ರೀಡ್ಗೆ ಒಳಗಾಗಿದ್ದರಲ್ಲಿ ಯಾವ ಒಂದು ಸಮಸ್ಯೆ ನನಗೀಗ ಕಾಣ್ತಾ ಇಲ್ಲ. ಈ ಪುಸ್ತಕ ಇದು ನನ್ನ ಆತ್ಮಕಥೆಯ ಕೆಲವು ಪುಟಗಳನ್ನು ಹೊಂದಿವೆ, ಆದರೆ ಇದು ನನ್ನ ಆತ್ಮಕಥೆ ಅಲ್ಲ. ಈ ಪುಸ್ತಕ ಇದು ಯಕ್ಷಗಾನದ ಆತ್ಮಕಥೆಯ ಕೆಲವು ಪುಟಗಳನ್ನು ಹೊಂದಿವೆ, ಆದರೆ ಇದು ಯಕ್ಷಗಾನದ ಆತ್ಮಕಥೆ ಅಲ್ಲ. ಈ ಪುಸ್ತಕ ಕಲಾಮೀಮಾಂಸೆಯನ್ನು ನಡೆಸ್ತದೆ, ಆದರೆ ಇದು ಕಲಾಮೀಮಾಂಸೆಯ ಪುಸ್ತಕ ಅಲ್ಲ. ಈ ಪುಸ್ತಕ ಕರಾವಳಿ ಕರ್ನಾಟಕದ ಇತಿಹಾಸವನ್ನು ಮರುನಿರೂಪಿಸ್ತದೆ, ಆದರೆ ಇದು ಇತಿಹಾಸದ ಪುಸ್ತಕ ಅಲ್ಲ. ಈ ಪುಸ್ತಕ ರಾಜಕೀಯ ಮೀಮಾಂಸೆಯನ್ನು ನಡೆಸ್ತದೆ, ಆದರೆ ಇದು ರಾಜಕೀಯ ಮೀಮಾಂಸೆಯ ಪುಸ್ತಕವಷ್ಟೇ ಅಲ್ಲ.
ಈ ಪುಸ್ತಕ ಇದು ಸ್ಥಳೀಯವಾದಂತಹ ಪ್ರದೇಶವೊಂದರ ಮರುಕಥನವನ್ನು ಮಾಡ್ತದೆ, ಆದರೆ ಇದು ಸ್ಥಳೀಯವಾದದ್ದಷ್ಟೇ ಅಲ್ಲ. ಆದರೆ ಸಂವಾದದುದ್ದಕ್ಕೂ ಕೂಡ ಯಕ್ಷಗಾನ 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 ಎನ್ನುವುದೇ ಮತ್ತೆ ಮತ್ತೆ ಪುನರಾವರ್ತನೆ ಆಗಿದೆ. ನನ್ನ ಗೆಳೆಯರೇ, ನಾನು ನಿಮ್ಮ ಹತ್ರ ಕೈ ಜೋಡಿಸಿ ವಿನಂತಿಸ್ತೇನೆ, ಈ ಪುಸ್ತಕ ನಾವು ಅಂದರೆ ಯಾರು ಎನ್ನುವ ಪ್ರಶ್ನೆಯನ್ನು ಕೇಳುವ ಪುಸ್ತಕ. ನಾವು ನಮ್ಮೊಳಗೆ ಎಂದು ಹೇಳ್ತಾ ಇರುವಂತಹ ಜನಸಮುದಾಯದ ಒಳಗಡೆ ಕೇಡು ಎನ್ನುವುದು ಎಲ್ಲಿಂದ ಹುಟ್ಟುತ್ತದೆ? ಅದಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸುವವರು ಯಾರು? ಆ ಕೇಡು ವಿಕಾಸಗೊಳ್ಳುವ ಕ್ರಮ ಹೇಗೆ ಎನ್ನುವುದನ್ನು ಅನ್ವೇಷಿಸುವ ಪುಸ್ತಕ. ಕಲಾಮೀಮಾಂಸೆಯೋ ರಾಜಕೀಯ ಮೀಮಾಂಸೆಯೋ ಬೇರೆ ಬೇರೆಯೋ ಅಥವಾ ಒಂದೆಯೋ ಎನ್ನುವುದನ್ನು ಅನ್ವೇಷಿಸುವ ಪುಸ್ತಕ. ದಯವಿಟ್ಟು ಕ್ಷಮಿಸಿ, ಇದು ಯಕ್ಷಗಾನವನ್ನು ಒಂದು ನಿದರ್ಶನವಾಗಿ ಎತ್ತಿಕೊಂಡಿದೆ. ಇದು ಕುಂಬಳೆ ಸುಂದರರಾಯರನ್ನೋ ಅಥವಾ ಇನ್ನೊಬ್ಬ ಕಲಾವಿದರನ್ನೋ ಒಂದು ಉದಾಹರಣೆಯಾಗಿ ಎತ್ತಿಕೊಂಡಿದೆ. ಆದರೆ ಇದು ಯಕ್ಷಗಾನದಷ್ಟೇ ಆದ ಪುಸ್ತಕ ಅಲ್ಲ, ಇದೊಂದು ಲೋಕಮೀಮಾಂಸೆಯ ಪುಸ್ತಕ. ಹಾಗಾಗಿ ಇದರ ಬಗ್ಗೆ ಈಗಾಗಲೇ ವಿಷ್ಣುಮೂರ್ತಿಯವರು ಹೇಳಿದ ಹಾಗೆ ನನಗೆ ಐಡಿಯಲಿಸಮ್ನ ಯಾವ ಭಾವನೆಯೂ ಇಲ್ಲ. ಐಡಿಯಲಿಸಮ್ ಎನ್ನುವುದನ್ನು ನಾನು ಮತ್ತೆ ಮತ್ತೆ ಪ್ರಶ್ನೆಗೆ ಒಳಪಡಿಸ್ತಾ ಇದ್ದೀನಿ. ಡಯಲೆಕ್ಟಿಕಲ್ ಆಗಿ ವ್ಯಕ್ತಿಯನ್ನು ಸಮಾಜ ರೂಪಿಸುವುದೋ ಸಮಾಜವನ್ನು ವ್ಯಕ್ತಿ ರೂಪಿಸುವುದೋ ಎನ್ನುವ ಅನ್ವೇಷಣೆಗೆ ಹೊರಟಿರುವಂತಹ ಒಂದು ಪ್ರಯತ್ನ. ನಾನು ಈ ಪ್ರಯತ್ನದಲ್ಲಿ ಅತ್ಯಂತ ದಯನೀಯವಾಗಿ ವಿಫಲನಾಗಿರ್ಬೋದು, ಆದರೆ ಇದು ಅಂತಹ ಒಂದು ಅಟೆಂಪ್ಟ್. 2 ದಿನಗಳ ಹಿಂದೆ ಈ ಪುಸ್ತಕವನ್ನು ಓದಿ ನನಗೆ ಫೋನ್ ಮಾಡಿದಂತಹ ಹಿರಿಯ ರಂಗ ನಿರ್ದೇಶಕರಾದ BR ವೆಂಕಟರಮಣ ಐತಾಳರು ಹೇಳಿದರು, ನೀವು ಜಾತಿಯಲ್ಲಿ ಬಂಟ್ರು ಎನ್ನುವುದು ನನಗೆ ಗೊತ್ತಿದೆ, ಆದರೆ ಈ ಪುಸ್ತಕವನ್ನು ಓದಿದ ಮೇಲೆ ನೀವು 8 ಎದೆಯ ಬಂಟರು ಎನ್ನುವುದು ನನಗೆ ಗೊತ್ತಾಯಿತು ಅಂತಂದರು. ಐತಾಳ್ರ ಈ ಮಾತಿಗೆ ನಾನು ಸಂಭ್ರಮ ಪಡಬೇಕು ಅಥವಾ ನನ್ನ 8 ಎದೆಯನ್ನು ರುಜುವಾತುಗೊಳಿಸುವ ಇಂತಹ ಒಂದು ಪುಸ್ತಕ ಹುಟ್ಟುವುದಕ್ಕೆ ಕಾರಣವಾದ ಸಾಮಾಜಿಕ ಸಂಗತಿಗಳ ಬಗ್ಗೆ ವಿಷಾದ ಪಡಬೇಕು ಎನ್ನುವ ಅತ್ಯಂತ ಗೊಂದಲದ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಈ ಪುಸ್ತಕ ನಾನು ನನ್ನ ಕಾಲದ ಸತ್ಯದ ಜೊತೆಗೆ ನಡೆಸಿದ ಒಂದು ಬಗೆಯ ಪ್ರಯೋಗ, ನನ್ನ ಜೊತೆಗೆ ನಾನೇ ನಡೆಸಿದ ಒಂದು ಬಗೆಯ ಸಂವಾದ. ಹಾಗಾಗಿ ಈ ಪುಸ್ತಕ ಒಂದು ಬಗೆಯಲ್ಲಿ ಸ್ವಗತ. ಸ್ವಂತಕ್ಕೆ ಪ್ರಶ್ನೆ ಕೇಳುವ ಕಾಲ ಹೊರಟು ಹೋಗಿ ಅನ್ಯರಿಗಷ್ಟೇ ಪ್ರಶ್ನೆಗಳನ್ನು ಕೇಳುವವರನ್ನು ಹೀರೋ ಎಂದು ಆರಾಧಿಸುವ ಈ ಭಕ್ತಿಯುಗದಲ್ಲಿ ಈ ಬಗೆಯ ಜನಪ್ರಿಯತೆಯನ್ನು ಧಿಕ್ಕರಿಸುವಂತಹ ಪ್ರಯತ್ನವನ್ನು ನಾನು ಈ ಪುಸ್ತಕದಲ್ಲಿ ಮಾಡಿದ್ದೇನೆ. ಈ ಪುಸ್ತಕದಲ್ಲಿ ನಾನು ಎಷ್ಟು ಸಂಗತಿಗಳನ್ನು ದಿಟ್ಟವಾಗಿ ಹೆಸರೆತ್ತಿ ಹೇಳಿದ್ದೇನೋ, ಈ ಸಂವಾದವನ್ನು ನಿರ್ವಹಣೆ ಮಾಡಿದ ವಿಷ್ಣುಮೂರ್ತಿ ಪ್ರಭು ಅವರು ಎಷ್ಟು ಅಳುಕಿನಿಂದ, ಎಷ್ಟು ಅಂಜಿಕೆಯಿಂದ, ಎಷ್ಟು ಹೆಸರುಗಳನ್ನು ನುಂಗಿಕೊಂಡು ಹೇಳಿದರು ಎನ್ನುವುದನ್ನು ನೀವು ಗಮನಿಸಬೇಕು. ನನ್ನ ಪ್ರಶ್ನೆ, ಈ ಭಯ ಯಾಕಿದೆ? ಈ ಭಯ ಎಲ್ಲಿಂದ ಹುಟ್ಟಿದೆ? ಕರಾವಳಿಯಲ್ಲಿ ಈ ಭಯ ಹೇಗೆ ನಾವಷ್ಟೇ ಅನುಭವಿಸದೆ ಊರಿಗೆಲ್ಲ ಹಂಚುವಷ್ಟು ಈ ಭಯವನ್ನು ನಮ್ಮ ಕಿಸೆಗಳಲ್ಲಿ, ಗೋಣಿಚೀಲಗಳಲ್ಲಿ ತುಂಬಿಸಿಕೊಂಡು ಬಂದಿದ್ದೇವೆ ಮತ್ತು ಈ ವೇದಿಕೆಯಿಂದಲೂ ಹೇಗೆ ರವಾನಿಸ್ತಾ ಇದ್ದೇವೆ? ನನ್ನ ಗೆಳೆಯರೇ, ಕಲೆ ಮತ್ತು ಕರಾವಳಿ ಈ ನನ್ನ ಪುಸ್ತಕದ ಮುಖ್ಯ ಭೂಮಿಕೆ. ಕಲೆ ಅಂದರೆ ಏನು? ಸಮಾಜಕ್ಕೂ ಕಲೆಗೂ ಇರುವ ಸಂಬಂಧ ಏನು? ಒಂದು ಕಲೆ ಅದು ಮಾತಿನ ಕಲೆಯೂ ಕೂಡ ಆಗಿದ್ದಾಗ ಭಾಷೆಗೂ ಕಲೆಗೂ ಇರುವ ಸಂಬಂಧದ ಸ್ವರೂಪ ಏನು? ಇತ್ಯಾದಿ ಮೂಲಭೂತವಾದ ಪ್ರಶ್ನೆಗಳನ್ನು ನಾನು ಇಲ್ಲಿ ಎತ್ತಿಕೊಂಡಿದ್ದೇನೆ. ಈ ಪ್ರಶ್ನೆಗಳಿಗೆ ಉತ್ತರ ಇದೆ ಎಂಬ ಭ್ರಮೆಯಿಂದಲ್ಲ, ಉತ್ತರ ಕೊಟ್ಟಿದ್ದೇನೆ ಎಂಬ ಧಾರ್ಷ್ಟ್ಯದಿಂದಲೂ ಅಲ್ಲ, ಆದರೆ ಈ ಪ್ರಶ್ನೆಗಳನ್ನು
ಈ ಕಾಲದಲ್ಲಾದರೂ ಕೇಳದಿದ್ದರೆ ಇತಿಹಾಸ ನಮ್ಮನ್ನು ಕ್ಷಮಿಸುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಈ ಪ್ರಶ್ನೆಗಳನ್ನು ನಾನು ಇಲ್ಲಿ ಎತ್ತಿದ್ದೇನೆ. ಯಾವ ಕಲಾವಿದರು, ಯಾವ ಸಮಾಜಶಾಸ್ತ್ರಜ್ಞರು ಮೂಲಭೂತವಾಗಿ ಇಂತಹ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಹಾಗಾದರೆ ಇಂತಹ ಪ್ರಶ್ನೆಗಳನ್ನು ಕೇಳುವವರು ಯಾರು? ಅವರು ಫಿಲಾಸಫರ್ಸ್. ಫಿಲಾಸಫರ್ಸ್ ಎನ್ನುವ ಒಂದು ಪದದಲ್ಲೇ ಪ್ರಾಯಶಃ ನನಗನಿಸುವುದು ಅವರಲ್ಲಿ ಲೋಕದ ಬಗ್ಗೆ ಒಂದು ಬಗೆಯ ಸಫರಿಂಗ್ ಇದೆ. ತಾನು ಸ್ವತಃ ಬಳಲದಿದ್ದರೆ, ತಾನು ಸ್ವತಃ ಸಂಕಟವನ್ನು, ನೋವನ್ನು ಅನುಭವಿಸದಿದ್ದರೆ ಯಾವನು ಕೂಡ ಒಬ್ಬ ಫಿಲಾಸಫರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿಯೇ ನಮ್ಮ ಕಾಲದ ಅತ್ಯಂತ ಶ್ರೇಷ್ಠ ಫಿಲಾಸಫರ್ಗಳಾಗಿರುವಂತಹ ಬುದ್ಧ, ಜೀಸಸ್ನಿಂದ ತೊಡಗಿ ಗಾಂಧಿ, ಅಂಬೇಡ್ಕರ್ವರೆಗೆ ಈ ಫಿಲಾಸಫರ್ಗಳ ಈ ಸರಮಾಲೆಯನ್ನು ನೋಡಿದರೆ ಅವರೆಲ್ಲರೂ ಕೂಡ ಸಫರ್ ಆದವರು. ನಾನು ಫಿಲಾಸಫರ್ ಅಲ್ಲ, ಆದರೆ ಫಿಲಾಸಫಿಕಲ್ ಅಪ್ರೋಚಲ್ಲಿ ಅಪಾರವಾದ ವಿಶ್ವಾಸ ಇಟ್ಟವನು. ಈ ಇಡೀ ಪುಸ್ತಕ ಇದು ನನ್ನ ಸಫರಿಂಗ್, ಇದು ನನ್ನ ಬಳಲುವಿಕೆ, ಇದು ನನ್ನ ಸಂಕಟ. ಇದು ಕುಂಬ್ಳೆ ಸುಂದರರಾವ್ ಅವರ ಬಗ್ಗೆ ಮಾಡಿದ ಅಥವಾ ಇನ್ನೊಬ್ಬ ಕಲಾವಿದನ ಬಗ್ಗೆ ಮಾಡಿದ ಟೀಕೆ ಅಲ್ಲ. ಈ ಪುಸ್ತಕ ನಾನು ಏನು, ನನ್ನ ಸಮಾಜ ಯಾಕೆ ಹೀಗಿದೆ, ನಾವು ಯಾಕೆ ಹೀಗಿದ್ದೇವೆ ಎನ್ನುವ ಪ್ರಶ್ನೆಯನ್ನು ಕೇಳಿದ ಪುಸ್ತಕ. ನಾವು ಎನ್ನುವ ಅತ್ಯಂತ ಸರಳವಾದ, ಸಹಜವಾಗಿರುವಂತಹ ಪದವೇ ಎಷ್ಟು ಸಮಸ್ಯಾತ್ಮಕವಾಗಿದೆ ಎಂದು ನಾವು ಯಾರಾದರೂ ಯೋಚನೆ ಮಾಡಿದ್ದೇವಾ? ಬ್ರಿಟಿಷರು ಬರುವ ಪೂರ್ವದಲ್ಲಿ, ಕೊಲೋನಿಯಲ್ ಪೂರ್ವದಲ್ಲಿ ನಾವು ಅಂದರೆ ಯಾರು? ಬ್ರಾಹ್ಮಣರು, ಬಂಟರು, ರಜಪೂತರು ನಾವು. ಬ್ರಿಟಿಷರು ಬಂದ ಬಳಿಕ ನಾವು ಅಂದರೆ ಯಾರು? ನಾವಂದರೆ ಭಾರತೀಯರು. ಬ್ರಿಟಿಷರು ಬಂದು ಹೋದ ಬಳಿಕ 90ನೇ ದಶಕದ ನಂತರ ಅದಕ್ಕೆ ಬೀಜ ಎಲ್ಲ ಮೊದಲೇ ಹಾಕಲಾಗಿತ್ತು. ಈಗ ನಾವು ಅಂದರೆ ಯಾರು? ಈಗ ನಾವು ಅಂದರೆ ನಾವು ಹಿಂದೂಗಳು, ನೀವು ಮುಸಲ್ಮಾನರು. ಹಾಗಾದರೆ ನಿರ್ದಿಷ್ಟವಾದ 3 ಐತಿಹಾಸಿಕ ಘಟ್ಟದಲ್ಲಿ ನಾವು ಎನ್ನುವ ಕನ್ನಡದ ಅತ್ಯಂತ ಸರಳವಾದ, ಸಹಜವಾದ ಒಂದು ಪದವೇ ಭಿನ್ನ ಭಿನ್ನ ಅರ್ಥಗಳನ್ನು ಪಡೆದುಕೊಂಡಿದೆ. ಈ ಪುಸ್ತಕ ಕೇಳ್ತಾ ಇರೋದು ನಾವು ಅಂದರೆ ಯಾರು. ಯಕ್ಷಗಾನ ಅಂದರೆ ಏನು ಅಂತಲ್ಲ. ಯಕ್ಷಗಾನ ಒಂದು ನಿದರ್ಶನ. ಯಕ್ಷಗಾನ ಎನ್ನುವ ರೂಪಕದ ಮೂಲಕ ನಾವು ಯಾರು, ನಾವು ಒಂದು ಸಮಾಜವಾಗಿ ಹೇಗಿದ್ದೇವೆ, ನಾವು ಯಾವ ಬಗೆಯ ಒಂದು ರಂಗಕಲೆಯನ್ನು ಕಟ್ಟಿದ್ದೇವೆ, ಈ ರಂಗಕಲೆ ಇದು ನಮ್ಮ ಅಭಿವ್ಯಕ್ತಿ ಅಂತ ನಾವು ಹೇಳ್ತೇವೆ. ಆದರೆ ಈ ಅಭಿವ್ಯಕ್ತಿಯಲ್ಲಿ ವಿಕಾರಗಳು ಯಾಕಿವೆ, ಈ ಅಭಿವ್ಯಕ್ತಿಯಲ್ಲಿ ಕೇಡು ಯಾಕಿದೆ? ಕೇಡು ಎನ್ನುವಾಗ ನನಗೆ ನೆನಪಿಗೆ ಬರ್ತದೆ, ಕೇಡನ್ನು, ಈವಿಲನ್ನು ನಮ್ಮ ಕಾಲದಲ್ಲಿ ಅತ್ಯಂತ ಆಳವಾಗಿ ವಿಚಾರಣೆಗೊಳಪಡಿಸಿದವನು ಶೇಕ್ಸ್ಪಿಯರ್. ಹಾಗಾಗಿ ಕವಿ, ಕಲಾವಿದರು ಆಳದಲ್ಲಿ ಅವರು ತತ್ವಜ್ಞಾನಿಗಳು ಕೂಡ ಆಗಿರ್ತಾರೆ. ಯಾಕೆಂದರೆ ಸಫರಿಂಗ್ ಇದೆ ಅಲ್ಲಿ. ಯಾವ ಬಗೆಯ ಸಫರಿಂಗನ್ನೂ ಮನುಷ್ಯನಲ್ಲಿ ಹುಟ್ಟಿಸದ, ಉದ್ಘಾಟಿಸದ ಒಂದು ಕಲೆ, ಅದು ಕಲೆಯಾಗುವುದಾದರೂ ಹೇಗೆ? ಮತ್ತು ಆ ಕಲೆ ಅದಕ್ಕೊಂದು ತತ್ವಜ್ಞಾನಿಯ ಆಯಾಮ ಇರುವುದಾದರೂ ಹೇಗೆ? ಈ ಪ್ರಶ್ನೆ ಅತ್ಯಂತ ಮೂಲಭೂತವಾದಂತಹ ಪ್ರಶ್ನೆ. ಎರಡನೇದಾಗಿ ಈ ಪುಸ್ತಕದಲ್ಲಿ ನಾನು ಎತ್ತಿಕೊಂಡಿರುವುದು ಮಾತು ಅಂದರೆ ಏನು. ನಾವು ಸತತವಾಗಿ ಮಾಡುವಂತಹ ಕಸುಬಿನಿಂದ ನಮಗೆ
ಏನು ದರ್ಶನವಾಗ್ತದೆ. ಯಕ್ಷಗಾನವನ್ನು ಪ್ರತಿಯೊಬ್ಬರೂ ಕೂಡ ಮಾತಿನ ಕಲೆ ಎಂದು ಹೇಳ್ತಾರೆ. ಆದರೆ ನಾವು ಯಾವತ್ತೂ ಕೂಡ ನಾವು ಆಡುವ ಪ್ರತಿಯೊಂದು ಮಾತು ಕೂಡ ಒಂದು ಬಗೆಯ ಸೈದ್ಧಾಂತಿಕ ರಚನೆ ಅಂತ ನಾವು ನೋಡಿದ್ದೇವಾ? ಭರ್ತೃಹರಿಯಿಂದ ತೊಡಗಿ ನೋಮ್ ಚಾಮ್ಸ್ಕಿವರೆಗೆ ಪ್ರತಿಯೊಬ್ಬರೂ ಕೂಡ ಮಾತಿನ ಬಗ್ಗೆ ಮಾತನಾಡಿದ್ದಾರೆ. ವಚನಕಾರರು ಕೂಡ ಮಾತಿನ ಬಗ್ಗೆ ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ. ಈ ಮಾತಿನಲ್ಲಿ ನಾವು ಕಟ್ಟಿಕೊಳ್ಳುತ್ತಾ ಇರುವಂತಹ ಈ ಸಮಾಜವನ್ನು ನಾವು ಮಾತಿನ ಮೂಲಕವೇ ಕಟ್ಟಿಕೊಳ್ತಾ ಇದ್ದೇವೆ. ಹಾಗಾಗಿ ಮಾತೇ ಒಂದು ಕಲೆ. ಹಾಗಾಗಿ ಮಾತನ್ನೇ ತನ್ನ ಕಲೆಯ ಅಭಿವ್ಯಕ್ತಿಯಾಗಿರಿಸಿಕೊಂಡಿರುವಂತಹ ಯಕ್ಷಗಾನ ಪಡೆದುಕೊಂಡಿರುವಂತಹ ಬೇರೆ ಬೇರೆ ಬಗೆಯ ಸ್ವರೂಪದ ಒಂದು ವಿಶ್ಲೇಷಣೆ ಇಲ್ಲಿದೆ. ನಮ್ಮ ಮಾತುಗಾರಿಕೆಯಲ್ಲಿ ಹಿಂಸೆಯ ಅರ್ಥಶಾಸ್ತ್ರ ಮೂಡುವ ಬಗೆ ಹೇಗಿದೆ? ಈ ಹಿಂಸೆಯ ಅರ್ಥಶಾಸ್ತ್ರ ರಾಜಕಾರಣದ ವೇದಿಕೆಗಳಲ್ಲಿ, ಧಾರ್ಮಿಕ ಸಂಘ ಸಂಘಟನೆಗಳ ಸಮಾವೇಶಗಳಲ್ಲಿ ಮಾತ್ರ ಮೂಡ್ತಾ ಇಲ್ಲ, ಕಲೆಯಲ್ಲೂ ಮೂಡ್ತಿದೆ. ಮನುಷ್ಯನ ಅಂತಃಸತ್ವವನ್ನು ಆಳವಾಗಿ ಶೋಧಿಸಬೇಕಾದ ಕಲೆಯೊಂದರಲ್ಲಿ ಹಿಂಸೆಯ ಅರ್ಥಶಾಸ್ತ್ರ ಮೂಡುವ ಬಗೆಯನ್ನು ವಿವರಿಸುವ ಅರ್ಥಧಾರಿಗಳು ಇದ್ದಾರೆಯೇ? ರಾಜಕೀಯ ಮುಕ್ತವೆಂಬ ಅನೂಹ್ಯದ ಊಹೆ ಎನ್ನುವ ಚಾಪ್ಟರ್ನಲ್ಲಿ, ಈ ಪುಸ್ತಕದಲ್ಲಿ ನಾನು ಈ ಕರಾವಳಿ ಕರ್ನಾಟಕದ ಅತ್ಯಂತ ಪ್ರಮುಖವಾದಂತಹ 100 ಅಂಶಗಳನ್ನು ನಾನು ಪಟ್ಟಿ ಮಾಡಿದ್ದೇನೆ. ಅದನ್ನು ಗಮನಿಸಿದರೆ ಗೊತ್ತಾಗ್ತದೆ, ಕರಾವಳಿ ಕರ್ನಾಟಕ ಎನ್ನುವುದು ಯಾವುದೇ ಒಂದು ಧರ್ಮದ, ಯಾವುದೇ ಒಂದು ಜಾತಿಯ, ಯಾವುದೇ ಒಂದು ಸಂಸ್ಕೃತಿಯ ಆಡುಂಬಲ ಅಲ್ಲ. ಅದು ಸಕಲೆಂಟು ಜಾತಿಗಳ ತಪ್ಪಲು ಭೂಮಿ. ಅದು ನಮ್ಮ ಮಾತು ಹೇಗಿದೆ ಗಮನಿಸಿ. ಪ್ರವೀಣ್ ಶೆಟ್ಟಿಯವರು ಮಾತನಾಡ್ತಾ ಹೇಳಿದ್ರು, ಕಲ್ಚರಲ್ ಮಾರ್ಕ್ ಯಾವುದು ಅಂತ. ಅಲ್ಲಿ ಭೂತಕೋಲ ಬರ್ತದೆ, ಅಲ್ಲಿ ಯಕ್ಷಗಾನ ಬರ್ತದೆ, ಅಲ್ಲಿ ನಾಗಮಂಡಲ ಬರ್ತದೆ. ನಾನು ಸರಳವಾಗಿ ಕೇಳುವ ಪ್ರಶ್ನೆ, ದಪ್ಪು ಕುಣಿತ ಯಾಕೆ ಬರಲ್ಲ? ಕರಾವಳಿ ಕರ್ನಾಟಕದ ಕಲ್ಚರಲ್ ಮಾರ್ಕಲ್ಲಿ ದಪ್ಪು ಕುಣಿತ ಯಾಕಿಲ್ಲ? ಮತ್ತು ಇಂತಹ ಒಂದು ಮುಖ್ಯವಾದ ಕಲಾ ಪ್ರಕಾರ ನಮ್ಮ ಮಾತುಕತೆಯ ನಡುವೆ ಯಾಕೆ ಗೈರು ಹಾಜರಾಗುತ್ತೆ? ದಪ್ಪು ಕುಣಿತವು ಕೂಡ ಒಂದು ದೇವರ ಕುರಿತಾದ ಭಕ್ತಿಯನ್ನು ಹೇಳುವಂತಹ ಒಂದು ಮಾಪಿಳ್ಳೆಗಳ ಮುಸಲ್ಮಾನರ ಒಂದು ಕಲೆ. ಅರೇಬಿಯಾದಿಂದ ಮದೀನಕ್ಕೆ ಹೋಗಿ ಮದೀನದಿಂದ ಇಂಡಿಯಾಕ್ಕೆ ಬಂದಂಥ ಒಂದು ಕಲೆ. ಯಕ್ಷಗಾನದ ಬಗ್ಗೆ ಇಲ್ಲಿರುವ ಎಲ್ಲರಿಗೂ ಕೂಡ ಗೊತ್ತಿದೆ, ಎಲ್ಲರೂ ಕೇಳುವ ಜಾಗದಲ್ಲಿ ಯಕ್ಷಗಾನ ಇದೆ. ಆದರೆ ದಪ್ಪು ಕುಣಿತದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹಾಗಾದರೆ ನಾವು ಅಂದರೆ ಏನು? ನಾವು ಅಂದರೆ ಯಾರು? ಈ ಪ್ರಶ್ನೆಯನ್ನು ಆಳವಾಗಿ ವಿಚಾರಿಸುವ ಪುಸ್ತಕವಾಗಿ, ಅನ್ವೇಷಣೆಯಾಗಿ ನಾನಿದನ್ನು ಮಾಡಿದ್ದೇನೆ. ಈ ಸಂವಾದವನ್ನು ಕೇಳ್ತಲೇ ನನಗೆ ಈ ಪುಸ್ತಕವನ್ನು ಯಾರ್ಯಾರು ಹೇಗೆ ಓದಬಹುದು ಎನ್ನುವ ಒಂದು ಸಣ್ಣ ಅಂದಾಜು ಕೂಡ ಆಗಿದೆ. ಒಂದೇ ಒಂದು ವಿನಂತಿ, ಈ ಪುಸ್ತಕದ ಬಗ್ಗೆ ನಾನು ಕಳೆದ 25 ವರ್ಷಗಳಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈ ಪುಸ್ತಕ ಬರೀಬೇಕು ಅಂತಲ್ಲ, ಈ ವಿಷಯದ ಬಗ್ಗೆ ಕಳೆದ 5 ವರ್ಷಗಳಿಂದ ನಾನು ಇದನ್ನು ಗಂಭೀರವಾಗಿ ಬರೆಯುವುದಕ್ಕೆ ತೊಡಗಿದ್ದೀನಿ. ಕಳೆದ 3 ವರ್ಷಗಳಲ್ಲಿ ಪ್ರತಿ ದಿವಸ ನಾನು ಇದರ ಬಗ್ಗೆ ಬರೆದಿದ್ದೇನೆ. ಪ್ರತಿ ದಿವಸ ಲಿಟ್ರಲಿ. ಈ ಪುಸ್ತಕದ ಜೊತೆಗೆ ಇಲ್ಲಿರುವ ಎಲ್ಲರೂ, ಕರಾವಳಿಯಲ್ಲಿರುವ ಎಲ್ಲರೂ ಮತ್ತು ಕರ್ನಾಟಕದಲ್ಲಿರುವ ಎಲ್ಲರೂ ಕೂಡ ಮತ್ತೆ ಮತ್ತೆ ಎಂಗೇಜ್ ಆಗಿ ನಾನು ಇಲ್ಲಿ ಎತ್ತಿರುವ ಪ್ರಶ್ನೆಗಳನ್ನು ಸಾಧಾರವಾಗಿ ರಿಜೆಕ್ಟ್ ಮಾಡಿದರೆ, ನನ್ನ ಆತಂಕವನ್ನು ಇದು ಅಸಂಗತ ಎಂದು ಸಾಧಾರವಾಗಿ ನಿರೂಪಿಸಿದರೆ, ಅವತ್ತು ನನ್ನ ಈ ಶ್ರಮ ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಅಂಥ ದಿನಕ್ಕಾಗಿ ನಾನು ಕಾಯ್ತೇನೆ. ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.